ಕೆಲವೇ ಕ್ಷಣಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ. ರಾಜೀನಾಮೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಬೆಂಗಳೂರು ಖಾತೆಗಾಗಿ ಪಟ್ಟು ಹಿಡಿದಿರುವಂತಹ ರಾಮಲಿಂಗಾರೆಡ್ಡಿ ಸಿಎಂ ಡಿಕೆಶಿಗೆ ಶಾಕ್ ಕೊಡ್ತಾರಾ? ಕಾಂಗ್ರೆಸ್ನ ಕಟ್ಟಾಳು ರಾಮಲಿಂಗಾರೆಡ್ಡಿ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲ ವಿಕೆಟ್ ಇದೀಗ. ಒಂದು ವೇಳೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ರೆ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ, ತೊಂದರೆಯನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಮುಂದೆ ಇರುವಂತಹ ಸವಾಲುಗಳು. ರಾಜೀನಾಮೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡ್ತಾರಾ ರಾಮಲಿಂಗಾರೆಡ್ಡಿ? ಬೆಂಗಳೂರು ಖಾತೆಗಾಗಿ ಪಟ್ಟು ಹಿಡಿದಿರುವಂತಹ ರಾಮಲಿಂಗಾರೆಡ್ಡಿ ಸಿಎಂ ಡಿಕೆಶಿಗೆ ಶಾಕ್ ಕೊಡ್ತಾರಾ? ಕಾಂಗ್ರೆಸ್ನ ಕಟ್ಟಾಳು ಹಿರಿಯ ನಾಯಕ, ಸಾಕಷ್ಟು ಅನುಭವವುಳ್ಳಂಥವರು. ಸಾರಿಗೆ ಇಲಾಖೆಯನ್ನ ಈ ಹಿಂದೆ ಸಾರಿಗೆ ಇಲಾಖೆಯನ್ನ ಪಡೆದುಕೊಂಡಿದ್ರು, ಸಾರಿಗೆ ಇಲಾಖೆಯ ಸಚಿವರಾಗಿದ್ರು. ಬಟ್ ಇದೀಗ ನನಗೆ ಸಂಬಂಧ ಇಲ್ಲದ ಖಾತೆಯನ್ನ ಕೊಡ್ತಾ ಇದ್ದಾರೆ, ಜಲಸಂಪನ್ಮೂಲ ಖಾತೆ, ನನಗೆ ಅದು ಬೇಡ ಅಂತ ಪಟ್ಟನ್ನ ಹಿಡಿದಿರುವಂತಹ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಇದನ್ನ ಒದಗಿಸಿಕೊಡೋದ್ರಲ್ಲಿ ಡಿಕೆ ಶಿವಕುಮಾರ್ ನಿರಾಕರಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಏನೆಲ್ಲ ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ? ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯ ಕುರಿತಾಗಿ ಘೋಷಣೆ ಮಾಡ್ತಾರಾ? ಸಿಎಂ ಡಿಕೆಶಿಗೆ ಶಾಕ್ ಕೊಡ್ತಾರಾ? ಕಾಂಗ್ರೆಸ್ನ ಕಟ್ಟಾಳು, ಸಿದ್ದರಾಮಯ್ಯ ಆಪ್ತ, ಸಿದ್ದರಾಮಯ್ಯ ಬೆಂಬಲಿಗ. ಕೆಲವು ಕ್ಷಣಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ. ರಾಜೀನಾಮೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಏನೆಲ್ಲ ಮಾತನಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇರುವಂತದ್ದು. ರಾಜೀನಾಮೆಯ ಬಗ್ಗೆ ಏನಾದ್ರೂ ಘೋಷಣೆ ಮಾಡ್ತಾರಾ ರಾಮಲಿಂಗಾರೆಡ್ಡಿ? ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳೋಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಎಸ್ ಪವನ್, ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಆಗ್ಬೋದು ಅನ್ನುವಂತ ಒಂದಿಷ್ಟು ಕುತೂಹಲ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಖಾತೆ ಹಂಚಿಕೆ ಮಾಡಿರೋಂಥ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲ ಶಾಕ್ ಎದುರಾಗಿದೆ. ಏನು ಅಂದರೆ ಕಾಂಗ್ರೆಸ್ನ ಹಿರಿಯ ಶಾಸಕ, ಬೆಂಗಳೂರಿನ ಒಂದಂತದ ಸಾಮ್ರಾಟ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಯಾಕಂದರೆ ತನಗೆ ಬೇಕಾದ ಖಾತೆಯನ್ನು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಈ ಹಿಂದೆ 2023ರಲ್ಲಿ ಸರ್ಕಾರ ರಚನೆ ಆದಾಗ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದಾಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಖಾತೆಗೆ ಡಿಮ್ಯಾಂಡ್ ಮಾಡಿದರು. ಆದರೆ ಬೇಡ, ನಾನು ಬೆಂಗಳೂರು ಖಾತೆ ತಗೋತೀನಿ, ನಿನಗೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಕೊಡ್ತೀವಿ ಅಂತ ಹೇಳಿ ಅವತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸಿ ನಾನು ಅಧಿಕಾರಕ್ಕೆ ಬಂದಾಗ ನಿನಗೆ ಬೆಂಗಳೂರು ಖಾತೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆ ಮಾತನ್ನು ಬದಿಗಿಟ್ಟು ಈಗ ಮತ್ತೆ ಜಲಸಂಪನ್ಮೂಲ ಖಾತೆ ಕೊಟ್ಟಿರೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬೇಸರಗೊಂಡಿದ್ದಾರೆ. ಏನು ಅಂದರೆ, ನಾನು ನನ್ನ ಇಡೀ ಜೀವಿತಾವಧಿಯಲ್ಲಿ, ಅಂದರೆ ನಾನು ರಾಜಕಾರಣದಲ್ಲಿ ಬೆಂಗಳೂರಲ್ಲೇ ನಾನು ರಾಜಕಾರಣ ಮಾಡ್ಕೊಬಂದಿದ್ದೀನಿ, ಬೆಂಗಳೂರು ಹೊರತಾಗಿ ನನಗೆ ಖಾತೆ ಕೊಟ್ಟರೆ ನನಗೆ ಅದರ ಅವಶ್ಯಕತೆ ನನಗಿಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಆಗಿದೆ. ಜಲಸಂಪನ್ಮೂಲದ ಬಗ್ಗೆ ನನಗೆ, ಅಂದರೆ ನೀರಾವರಿ ಯೋಜನೆಗಳ ಬಗ್ಗೆ ನನಗೆ ಅಷ್ಟಾಗಿ ಆಲೋಚನೆಗಳಿಲ್ಲ, ಮತ್ತು ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ನನಗೆ ಅದರಿಂದ ಅವಶ್ಯಕತೆ ಇಲ್ಲ, ನನಗೂ ಮತ್ತು ಜಲಸಂಪನ್ಮೂಲ ಖಾತೆಗೂ ಸಂಬಂಧ ಏನು, ಹೀಗಾಗಿ ನನಗೆ ಕೊಡೋದಾದರೆ ಬೆಂಗಳೂರು ಖಾತೆಯನ್ನೇ ಕೊಡ್ರಿ, ಇಲ್ಲಾಂದರೆ ನನಗೆ ಮಂತ್ರಿಗಿರಿಯೇ ಬೇಡ ಅಂತಂದೇಳಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ತಿಳಿಸಿದ್ದಾರೆ. ಇದಲ್ಲದೆ ರಾತ್ರಿ ಕೂಡ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನು ಸಡಿಲಿಸದೇ ನಾನು ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತ ನಿನ್ನೆ ನೇರವಾಗಿ ಅವರಿಗೆ ಹೇಳಿ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ವನಿತಾ. ಅದಲ್ಲದೆ ಇವತ್ತು ಬೆಳಗ್ಗೆ 9:30 10 ಗಂಟೆ ನಂತರ ಸುದ್ದಿಗೋಷ್ಠಿ ಕರೆದು ರಾಜೀನಾಮೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ವನಿತಾ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.